2023 ಮೇ ತಿಂಗಳಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಮುಗಿದಾಗ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ ಆಗಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಹೆಸರು ಮೊದಲೇ ಇತ್ತು. ಆದರೆ ITD ಕೇಸು ಇದರಿಂದ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡು 136 ಶಾಸಕರು ಬೆಂಬಲ ಇದ್ರೂ ಅನಿವಾರ್ಯವಾಗಿ PSC ಮಾಡಿದ ಲಾಯರಿಂಗ್ ಓದಿದ ಸಿದ್ದರಾಮಯ್ಯ ಮತ್ತೆ CM ಮಾಡ್ತು ಅವ್ರನ್ನ. ಆದರೆ ಷರತ್ತು ವಿಧಿಸ್ತು, ನೀವು 2 ವರ್ಷ ರಾಜೀನಾಮೆ ಕೊಡಬೇಕು, 2 ವರ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಆಮೇಲೆ TCM ಈಗ ತಾತ್ಕಾಲಿಕವಾಗಿ DCM ಪೋಸ್ಟ್ ಕೊಡ್ತೀವಿ, ಮತ್ತು ಜನಸಂಪನ್ಮೂಲ ಅವ್ರು ಹೇಳಿದ ಜನಸಂಪನ್ಮೂಲ ಇಲಾಖೆ ಕೊಡ್ತೀವಿ, ಆಮೇಲೆ KPC ದಕ್ಷ ಮುಂದುವರಿಸ್ವಿ ಅಂತ ಹೇಳಿದ್ರು. ಸಿದ್ದರಾಮಯ್ಯ ಒಪ್ಕೊಂಡ್ರು, ಹೋಗ್ಲಿ ಬಿಡ ಅಂತ. ಈಗ 2 ವರ್ಷಕ್ಕೆ ನವಂಬರ್ 20 ರಾಜೀನಾಮೆ ಕೊಡಬೇಕಾಯಿತು. ಆದರೆ ಡೆಲ್ಲಿಗೆ ಕರ್ಸ್ಕೊಂಡು ಮಾತಾಡೋ ಟೈಮಲ್ಲಿ ಅವಾಗ ಪಂಚಾಯತ್ ಚುನಾವಣೆ ಅಸೆಂಬ್ಲಿ ಎಲೆಕ್ಷನ್ ಬಂತು, ಹಾಗಾಗಿ ಮುಂದೂಡಿಕೆ ಮಾಡ್ತು. ಈಗ ಎಲ್ಲ ಮುಗಿದೋತಲ್ಲ, ಅಸೆಂಬ್ಲಿ ಚುನಾವಣೆ ವಸ್ತು ಹೊಡ್ತಿದ್ರು ಡಿ ಕೆ ಶಿವಕುಮಾರ್, ಎಲ್ಲ ಮುಗಿದೋತು. ಈಗ ಪಶ್ಚಿಮ ಬಂಗಾಳ ಅದು ಮುಗಿದಿದೆ, 4 ರಿಸಲ್ಟೇ ಬಂದಿದೆ. ಈಗ ಅಸೆಂಬ್ಲಿ ಎಲೆಕ್ಷನ್ ಬಾಗಲಕೋಟೆ ಬದಲಾವಣೆ ಏನಾಗಿದೆ, ಸೋಲಿಗೆಲ್ಲಿ ಒಟ್ಟು ಮುಖ್ಯಮಂತ್ರಿ ಬದಲಾವಣೆ ನಿಶ್ಚಿತ ಆಗಿಬಿಟ್ಟಿದೆ. ಯಾರಾಗ್ತದೆ ಅಂತ ಗೊತ್ತಿಲ್ಲ. ಸೊ ಈಗ CM ಸಿದ್ದರಾಮಯ್ಯ ಸೀಟ್ನ ಉಳಿಸೋಕ್ಕೋಸ್ಕರ CM ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ, ಮತ್ತು ಲೋಕಸಭಾ ಸಚಿವರಾದ ಸತೀಶ್ ಜಾರಕಿಹೊಳಿ, ಸಮಾಜ ಕಲ್ಯಾಣ ಸಚಿವರಾದ HC ಮಹದೇವಪ್ಪ ಡೆಲ್ಲಿಗೆ ಹೋಗಿ ಲಾಬಿ ನಡೆಸ್ತಾರೆ. JC ಅಧ್ಯಕ್ಷ ಮಲ್ಲಿಕಾರ್ಜುನ್ ಜೊತೆ ಮಾಡೋಕ್ಕೆ ಮುಂದಾಗಿದ್ದಾರೆ. ಖರ್ಗೆ ಅವರು ಮಾತಾಡಿ ಏನು ಹೇಳೋಣ ನೋಡ್ರಪ್ಪ, ನನಗೆ ಗೊತ್ತು, ಈಗ ನಿರ್ಧಾರ ತೊಗೊಳಕ್ಕೆ ನನಗೆ ನನ್ನ ಮನೆ ಈಗ ನಿಂತಿಲ್ಲ. ಎಂದು ಪಂಚಾಯತ್ ಎಲೆಕ್ಷನ್ ಬರಬೇಕು, ಮೇ 4 ನಂತರ ಬನ್ನಿ, ಮೇ 6 ನಂತರ ಗೊತ್ತಾಗುತ್ತೆ. ಬರೀ CM ಮಾಡೋದು, ಮೇ 6 ನಂತರ ಹೇಳ್ತಂತ ಹೇಳಿದ್ದಾರೆ ಅಧಿಕೃತವಾಗಿ. ಇದು ಸತ್ಯ. ಅದು ಡಿ ಕೆ ಶಿವಕುಮಾರ್ ಇದನ್ನ ಹೇಳಿರೋದು. ಡಿ ಕೆ ಶಿವಕುಮಾರು ಆಯಿತು ಅಂದ್ಕೊಂಡು ಮೇ 10 ಕೊಟ್ಟಿದ್ದಾರೆ. ಮೇ 10 ಡೆಡ್ಲೈನ್ ಮಾಡೋ ಕರ್ನಾಟಕ CM ಅಧಿಕಾರಿ ಹಂಚಿಕೆ ಬಗೆಹರಿಸ್ಬೇಕು. ಇಲ್ಲಾಂದ್ರೆ ನನ್ನ ದಾರಿ ನನ್ನ ದಾರಿ ನೋಡಿ ಇದನ್ನ ಹೇಳಿದ್ದು. ಇಲ್ಲ ಅಂದರೆ ನನ್ನ ದಾರಿ ನೋಡ್ಕೊಂತೀನಿ ಅಂತ ಹೇಳಿದ್ದಾರೆ. ಅಂದರೆ ಪರೋಕ್ಷವಾಗಿ BJP JDS ಪಕ್ಷಗಳ ಬೆಂಬಲದಿಂದ ತಾವು CM ಆಗೋಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಜೂನ್ ಒಳಗೆ ಮಳೆಗಾಲ ಮುಂಚೆ ಮತ್ತೆ ಯಾವತ್ತೂ ಜೀವನದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅವ್ರಿಗೆ. ಅದಕ್ಕೆ ಅಮಿತ್ ಶಾ ಅವರಿಗೆ ಬೇಡ ಅಂತ ಹೇಳಿದ್ರು ಇನಿಷಿಯಲಿ. ಈಗ ಅಮಿತ್ ಶಾ ಒಪ್ಕೊಂಡಿದ್ದಾರಂತೆ 3ನೇ ಬಸ್ಸಿಗೆ. ಈಗ ಅವರೆಲ್ಲ ಇವರು ಕಳಿಸ್ತಾರೆ, ಅವರು ಕಳಿಸ್ತಾರೆ. ಚೀಟಿ ಕಳಿಸಿದಾಗ ಒಪ್ಕೊಂಡಿದ್ದಾರಂತೆ. ಒತ್ತಾಯಪೂರ್ವಕವಾಗಿ ಡಿ ಕೆ ಶಿವಕುಮಾರ್ ಓದೋಕೆ ಆಯಿತು, ಒಪ್ಕೊಳ್ತೀವಿ. ಒಂದು ವೇಳೆ ನೀವು ಅಲ್ಲಿ ಮುಖ್ಯಮಂತ್ರಿ ಆಗಿಲ್ಲ ಅಂದರೆ ಬನ್ನಿ, ನಾವು ಬೆಂಬಲ ಕೊಡ್ತೀವಿ, ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಅಮಿತ್ ಶಾ ದೇವ್ರ ಜೊತೆ ಮಾತಾಡಿದಂತೆ, ಇಲ್ಲ 6 ತಿಂಗಳು ಅಷ್ಟೇ, ಅಸೆಂಬ್ಲಿ ಎಲೆಕ್ಷನ್ ಹೋಗೋಣ, ಸಕ್ಕರೆ ಪತನ ಆಗುತ್ತೆ ಅಂತ ಹೇಳಿದ್ರಂತೆ. ದೇವರು ಸಮಾಧಾನ ಮಾಡಿ, ದೇವರು ಕುಮಾರಸ್ವಾಮಿ. ಹೀಗಾಗಿ ಹಿಂಗಾಯಿತು. ಈಗ ಮುಂದೇನಾಗುತ್ತೋ ಗೊತ್ತಿಲ್ಲ. CM ಆಗಿ ಯಾರು CM ಮುಂದೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಮುಂದೆ ಪರಮೇಶ್ವರ್ ಆಗ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಯೋಚನೆ ತೀರ್ಮಾನಕ್ಕೆ ಬಿಟ್ಟಿದ್ದು. ಸಸ್ಪೆನ್ಸ್.